ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಕಹಿ ಬೇವಿನ ಸೊಪ್ಪಿನ ಪೌಡರನ್ನು ಮನೆಯಲ್ಲಿ ಹೇಗೆ ಮಾಡಿ ಅದನ್ನು ಉಪಯೋಗಿಸುವುದು ಅಂತ ನಿಮಗೆ ನಾನು ತೋರಿಸ್ತೇನೆ. ನಾನು ಸ್ವಲ್ಪ ಬೇವಿನ ಸೊಪ್ಪನ್ನು ತಗೊಂಡು ಬಂದಿದ್ದೆ. ಇದನ್ನು ಇವಾಗ ಒಣಗಿಸಿ ಪೌಡರ್ ಮಾಡ್ತೇನೆ. ನೋಡಿ ಹೇಗಿದೆ, ನಾನು ಹೇಗೆ ಪೌಡರ್ ಮಾಡ್ತೇನೆ ಅಂತ ನೋಡಿ. ಮೊದಲು ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಸ್ವಲ್ಪ ಒಣಗಿಸಲಿಕ್ಕೆ ಹಾಕಬೇಕು. ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಸಹ ಇರಬಾರ್ದು. ನಾನೊಂದು 2 ದಿವಸ ಇದನ್ನು ಒಳ್ಳೆ ಮಾಡಿ ಒಣಗಿಸಿದೆ ಹೊರಗಡೆನೆ, ಅಂದರೆ ಮನೆಯ ಹೊರಗಡೆ ಅಲ್ಲ, ಒಳಗಡೆ ಇಟ್ಟು ಎಲ್ಲ ಒಣಗಿಸಿದೆ. ನಂತರ ಇನ್ನೂ ಏನಾದರೂ ನೀರಿನ ಅಂಶ ಎಲ್ಲ ಹೋಗಬೇಕು ಅಂತ ನಾನು ಏನು ಮಾಡಿದೆ, ಸ್ವಲ್ಪ ಗ್ಯಾಸಲ್ಲಿಟ್ಟು ಪುನಃ ಅದನ್ನು ಸ್ವಲ್ಪ ಹೊತ್ತು ಒಳ್ಳೆ ಮಾಡಿ ಕಾಯಿಸಿದೆ ಆ ಸೊಪ್ಪುಗಳನ್ನು. ನಿಮಗೆಲ್ಲ ಗೊತ್ತಿದೆ ಅಲ್ಲ, ಕಹಿ ಬೇವಿನ ಸೊಪ್ಪಿನಲ್ಲಿ ತುಂಬ ರೋಗ ನಿರೋಧಕ ಶಕ್ತಿಗಳಿವೆ ಮತ್ತು ಎಲ್ಲ ರೋಗಗಳಿಗೆ ಇದೊಂದು ಒಳ್ಳೆ ಮದ್ದು ಅಂತ. ಸ್ಪೆಷಲಿ ಶುಗರ್ ಇದ್ದವರಿಗೆ ಇದು ಒಂದು ಒಳ್ಳೆ ಮದ್ದು. ಮತ್ತು ಎಂಥ ಪ್ರಾಬ್ಲಮ್ ಇದ್ದರೂ, ಈವನ್ ಕ್ಯಾನ್ಸರಿಗೆ ಕೂಡ ಇದು ದಿನ ಸ್ವಲ್ಪ ಸ್ವಲ್ಪ ತಿಂದರೆ ತುಂಬ ಒಳ್ಳೆಯದು ಅಂತ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ತಗೊಂಡು ಬಂದು ಮನೆಯಲ್ಲಿಯೇ ಪೌಡರ್ ಮಾಡಿ ಇಡ್ತೇನೆ. ನನಗೇನು ಶುಗರ್ ಇಲ್ಲ, ಏನಿಲ್ಲ, ಬಟ್ ನಮಗೆ ಇಬ್ಬರಿಗೂ ಸ್ವಲ್ಪ ಡೈಲಿ ಇವಾಗ ಏಜ್ ಆಗುವಾಗ ಅದನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ನಾವು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಈ ಪೌಡರ್. ಯಾಕಂದರೆ ತುಂಬ ಕಹಿ ಇದೆ ಇದು. ಸೊ ಸ್ವಲ್ಪ ತಿನ್ನಬೇಕಂತ ನಾವು ಪೌಡರ್ ಮಾಡಿ ಇಡ್ತೇವೆ. ನೋಡಿ ಈ ಥರ ನಾನು ಒಳ್ಳೆ ಮಾಡಿ ಅದನ್ನು ಒಂದು 5 ನಿಮಿಷ ಹೀಗೇ ಪುನಃ ಒಂದು ಸಲ ಬಿಸಿ ಮಾಡಿ ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ತೆಗೆದಿದ್ದೇನೆ. ಇವಾಗ ಒಂಥರ ಕ್ರಿಸ್ಪಿಯಾಗಿದೆ ಈ ಎಲೆಗಳು. ಈಗ ನಾವು ಇದನ್ನು ಪೌಡರ್ ಮಾಡುವ. ಡೈಲಿ ನೀವು ಒಂದು ಸ್ವಲ್ಪ 1/4 ಸ್ಪೂನು ಇದರದ್ದು ಪೌಡರ್ ಡೈಲಿ ತಿಂದರೆ ಇದು ಎಲ್ಲ ರೋಗಗಳಿಗೂ ತುಂಬ ಒಳ್ಳೆಯದು. ಸೊ ಇದನ್ನು ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಹೀಗೇ ಪೌಡರ್ ಮಾಡಿ ಇಡಿ ಮತ್ತು ಡೈಲಿ ಸೇವಿಸಿ. ನೋಡಿ ಈಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ಎಲೆಗಳ ರಸ ಮತ್ತು ಪೌಡರ್ ಸೇವಿಸುವುದರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಗಳಿವೆ. ಇದು ಮೇಯ್ನಾಗಿ ನಮ್ಮ ಕ್ಯಾನ್ಸರ್ ಸೆಲ್ಗಳನ್ನು ಇದು ಕೊಲ್ತದೆ. ಸೆಕೆಂಡ್, ಇದು ಬ್ಲಡ್ ಶುಗರನ್ನು ಕಡಿಮೆ ಮಾಡ್ತದೆ, ನಮ್ಮ ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲಲ್ಲಿಡ್ತದೆ, ನಮ್ಮ ಲಿವರನ್ನು ಪ್ಯೂರಿಫೈ ಮಾಡ್ತದೆ. ಮತ್ತು ಒಳಗಡೆ ಏನದು ಅಲ್ಸರ್ಸ್ ಎಲ್ಲ ಇದ್ದರೆ ನಮ್ಮ ಕರುಳಿನಲ್ಲೆಲ್ಲ, ಅದು ಕೂಡ ಇದು ಈ ಎಲೆಗಳ ಪೌಡರನ್ನು ನಾವು ಇಲ್ಲಾಂದರೆ ಸ್ವಲ್ಪ ಕಷಾಯವನ್ನು ಕುಡಿದರೆ ಒಳ್ಳೆಯದು. ನಮ್ಮ ಡೆಂಟಲ್ ಅಂದರೆ ನಮ್ಮ ಹಲ್ಲುಗಳಿಗೆ, ಒಸಡುಗಳಿಗೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಸ್ಕಿನ್ನಿಗೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆದರೆ ಅದಕ್ಕೆ ಕೂಡ ಈ ಕಷಾಯ ಇಲ್ಲದ್ರೆ ಇದರ ಪೌಡರನ್ನು ಸ್ವಲ್ಪ ಇದು ಹಚ್ಚಿದರೆ ಗುಣ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ 1-2 ಅಲ್ಲ, ಇದರ ಉಪಯೋಗ ನಾವು ಇದರದ್ದು ಹೇಳಿ ಕಡಿಮೆ ಆಗೋದಿಲ್ಲ, ಅಷ್ಟು ಉಪಯೋಗಗಳಿವೆ ಅಂತ ಈ ಎಲೆಗಳಿಂದ ಹೇಳ್ತಾರೆ. ಸೊ ಸ್ಪೆಷಲಿ ನ್ಯಾಚುರೋಪತಿ ಮಾಡುವವರು ಈ ನೀಮ್ ಎಲೆಗಳನ್ನು ಎಲ್ಲ ಔಷಧಿ, ಎಲ್ಲ ಥರದ ರೋಗಗಳಿಗೆ ಈ ನೀಮ್ ಎಲೆಗಳನ್ನು ತಿನ್ನಲಿಕ್ಕೆ ಹೇಳ್ತಾರೆ. ಸೊ ನಾವು ಅದಕ್ಕಾಗಿ ನಾವು ಜಾಸ್ತಿಯಾಗಿ ನ್ಯಾಚುರೋಪತಿ ಮೆಡಿಸಿನನ್ನು ತುಂಬ ಇವಾಗ ಬಿಲೀವ್ ಮಾಡ್ತೇವೆ. ಸೊ ಅದಕ್ಕಾಗಿ ನಾವು ಈ ಎಲೆಗಳ ಸೊಪ್ಪನ್ನು ಮತ್ತು ಇದರ ಪೌಡರನ್ನು ಡೈಲಿ ಸ್ವಲ್ಪ ಕ್ವಾರ್ಟರ್ ಸ್ಪೂನ್ ಸ್ವಲ್ಪ ತಿನ್ನೋದು. ಸೊ ನಾನು ಈ ಥರ ಪೌಡರ್ ಮಾಡಿ ಇಡ್ತೇನೆ. ನೋಡಿ ಎಷ್ಟು ಇತ್ತು, ಇವಾಗ ಎಷ್ಟು ಕಡಿಮೆ ಆಯಿತು ನೋಡಿ. ಪೌಡರ್ ಇಷ್ಟೇ ಆದದ್ದು ಎಲ್ಲ ಎಲೆಗಳಿಂದ. ಅದನ್ನು ಒಂದು ಒಳ್ಳೆ ಗ್ಲಾಸಿನ ಬಾಟಲಿಗೆ ಹಾಕಿ ಇಡ್ತೇನೆ ನಾನು. ಅಂದರೆ ಡೈಲಿ ಅದನ್ನು ಸ್ವಲ್ಪ ಸ್ವಲ್ಪ ತೆಗೆದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೋದು, ಇಲ್ಲಾಂದರೆ ಯಾವಾಗಲೂ ಸಹ ತಿನ್ಬೋದು. ನೋಡಿ ಈ ಥರ ನಾನು ಬಾಟ್ಲಲ್ಲಿ ಹಾಕಿ ಇಡ್ತೇನೆ. ನಾನು ಇಂಥ ವಿಡಿಯೋವನ್ನು ಯಾಕೆ ಮಾಡ್ತೇನೆ ಅಂದರೆ, ಎಲ್ಲರಿಗೂ ನನ್ನ ವಿಡಿಯೋ ಯಾರಿಗಾದರೂ ಏನಾದರೂ ಉಪಯೋಗ ಆಗಲಿ ಅಂತ ಈ ಥರದ ವಿಡಿಯೋವನ್ನು ನಾನು ಮಾಡುವುದು. ಸೊ ನಾನು ಏನನ್ನು ಹೇಗೆ ಯೂಸ್ ಮಾಡ್ತೇನೆ ಎಲ್ಲ ವಸ್ತುಗಳನ್ನಂತ ನಿಮಗೆ ಸಹ ನಾನು ಈ ವಿಡಿಯೋಗಳ ಮೂಲಕ ಹೇಳ್ತೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಕೂಡ ನಾನು ಇಂಥ ಯೂಸ್ಫುಲ್ ವಿಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ.
ನಿಮಗೆಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದವರಿಗೆ. ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಮತ್ತು ಅವರಿಗೆ ಕೂಡ ಹೇಳಿ ಈ ಥರ ಪೌಡರ್ ಮಾಡಿ ಅಂತ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ. ಇನ್ನೊಮ್ಮೆ ವಿಡಿಯೋದಲ್ಲಿ ಸಿಗುವ.